ಹೇಳೋದೇ ಬೇಡ, ಅವ್ರಿಗೆ ಯಾರು ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಫ್ಯೂ ವ್ಲಾಗ್ಸ್ ಬ್ಯಾಕ್ ನಾನು ನಿಮಗೆ ಹೇಳಿರ್ತೀನಿ ದಟ್ ವಿ ಆರ್ ಗೋಯಿಂಗ್ ಟು ಅಟೆಂಡ್ ಸಮ್ ಸೀಕ್ರೆಟ್ ಪ್ರಾಜೆಕ್ಟ್, ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ಫುಲ್ ತಲೆ ಬಂದಿರ್ತೀನಿ ಅವತ್ತು. ಬಟ್ ದೆನ್ ಅದನ್ನು ಅಪ್ಯಾರೆಂಟ್ಲಿ ನಾನು ಏನು ಆ ಸೀಕ್ರೆಟ್ ಪ್ರಾಜೆಕ್ಟ್ ಏನು ಅಂತಲೂ ಶೂಟ್ ಮಾಡ್ತಾಯಿದ್ದೀನಿ ಆನ್ ದ ಸೇಮ್ ಡೇ. ಸೊ ಏನು ವಿಷಯ ಅಂತಂದರೆ ಆನ್ ಅ ಮಂಡೇ ಈವ್ನಿಂಗ್ ನಾವಿನ್ನೂ ನಮ್ಮ ಹೊಸ ಮನೆಯಲ್ಲಿದ್ವಿ, ಪೂಜೆ ಎಲ್ಲ ಆಗಿ ನೆಕ್ಸ್ಟ್ ಡೇ ಈವ್ನಿಂಗಲ್ಲಿ ನಾನು ನನ್ನ ಆಫೀಸ್ ಕೆಲಸ ಮಾಡ್ತಾಯಿದ್ದೆ ಆಯಿತಾ. ಅದಾದಮೇಲೆ ಐ ಗಾಟ್ ಇನ್ಸ್ಟಾಗ್ರಾಮ್ಗೆ ಹೋದೆ. ನನಗೆ ಯಾವಾಗಲೂ ಅದು ರಿಕ್ವೆಸ್ಟ್ ಮೆಸೇಜಲ್ಲಿ ಏನು ಬಂದಿರುತ್ತೆ ಅಂತ ನೋಡೋ ಹುಚ್ಚು. ರಿಕ್ವೆಸ್ಟ್ ಮೆಸೇಜ್ ಓಪನ್ ಮಾಡ್ತೀನಿ, ಶಾಲಿನಿ ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ಆಯಿತಾ. ಬಿಂದು, ನಾನು ಒಂದು ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು, ಈ ಮೆಸೇಜ್ ನೋಡಿದಾಗ ರಿಪ್ಲೈ ಮಾಡಿ ಅಂತ ಬಂದಿತ್ತು. ಆ್ಯಂಡ್ ಹೆಸರು ಶಾಲಿನಿ ಅಂತ ಇತ್ತು. ನಾನು ಯಾರಿದು ಶಾಲಿನಿ, ಹೂ ಇಸ್ ದಿಸ್ ಅಂತ ಹೋಗಿ ಪ್ರೊಫೈಲ್ ನೋಡಿದ್ರೆ ಇಟ್ ಈಸ್ ಶಾಲಿನಿ ಮ್ಯಾಮ್, ಪಾಚು ಶ್ರೀಮತಿ ಶಾಲಿನಿ ಮ್ಯಾಮ್. ನನಗೆ ಫುಲ್ ತಲೆ ಕೆಟ್ಟೋಯ್ತು ಅದನ್ನು ನೋಡಿದ ತಕ್ಷಣ. ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ನಂದು ಪ್ರೈವೇಟ್, ಅದರಲ್ಲೇ ನಾನು ಯೂಶ್ವಲಿ ಎಲ್ಲ ಕ್ರಿಯೇಟರ್ಸ್ನ, ಸೆಲೆಬ್ರಿಟೀಸ್ನ ಫಾಲೋ ಮಾಡೋದು, ಅದರಲ್ಲಿ ಫಾಲೋ ಮಾಡ್ತೀನಿ. ಈ ಅಕೌಂಟಲ್ಲಿ ನಾನು ಫಾಲೋ ಮಾಡಲ್ಲ ಆಯಿತಾ. ಐ ಜಸ್ಟ್ ಫ್ಲಿಪ್ಡ್ ಲೈಕ್ ಇವ್ರು ನಂಗೆ ಮೆಸೇಜ್ ಮಾಡಿದ್ದಾರೆ ಅಂತ ನಾನು ಇಮಿಡಿಯೇಟ್ಲಿ ರಿಪ್ಲೈ ಮಾಡಿದೆ. ಆ್ಯಂಡ್ ಅವರು ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ತೊಗೊಂಡ್ರು. ಆಮೇಲೆ ಅವರು ರಿಪ್ಲೈ ಮಾಡಿದ್ರು ದಟ್ ದಿಸ್ ಇಸ್ ಮೈ ಕಾಂಟ್ಯಾಕ್ಟ್ ನಂಬರ್, ನನಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತಂದರು. ಆ್ಯಂಡ್ ಐ ವೆಂಟ್ ಆನ್ ವಾಟ್ಸಪ್ ಇಮಿಡಿಯೇಟ್ಲಿ ಆ್ಯಂಡ್ ಐ ಮೆಸೇಜ್ ಹರ್. ದೆನ್ ಶಿ ಸೆಡ್ ದಟ್ ಕಾಲ್ ಮಾಡ್ಬೋದಾ ಅಂತ ಕೇಳಿದ್ರು. ಆ್ಯಂಡ್ ನಾನು ಹೇಳಿದೆ ಎಸ್ ಅಂತ. ಬಟ್ ಅವ್ರ ವಾಯ್ಸ್ ಕೇಳಿದ ತಕ್ಷಣ ನನಗಂತೂ ಲೈಕ್ ನಮ್ಮ ಮಮ್ಮಿ ಇದ್ರು, ಹೇಳಮ್ಮ ಹೆಂಗಿತ್ತು ಅವ್ರ ವಾಯ್ಸ್ ಕೇಳಿದ್ದು, ಫುಲ್ ಖುಷಿಯಾಗಿ ಅವರು ನಮಗೆ ಫೋನ್ ಮಾಡಿದಾರ ಅನ್ನೋಷ್ಟು ಒಂದು ಎಕ್ಸೈಟ್ಮೆಂಟು. ಲೈಕ್ ನನ್ನ ಹೋಲ್ ಚೈಲ್ಡ್ಹುಡ್ ನಾನು ಪಾಪ ಬಂದು ನೋಡ್ಕೊಂಡು ಬೆಳೆದಿದ್ದೀನಿ. ಆ್ಯಂಡ್ ಐ ಲವ್ ಪಾಚು ಶ್ರೀಮತಿ ಮ್ಯಾಮ್. ಅಬ್ಬಾ, ಅವ್ರ ವಾಯ್ಸ್ನ ರಿಯಲಾಗಿ ಕೇಳೋಕ್ಕೆ ಎಷ್ಟು ಆನಂದ ಆಯಿತು ಗೊತ್ತಾ. ಇವಾಗ ನಾವು ಆ್ಯಕ್ಚುಲಿ ಅವ್ರನ್ನ ಮೀಟ್ ಮಾಡ್ತೀವಿ, ಐ ಡೋಂಟ್ ನೋ ಹೌ ಐ ಆಮ್ ಗೋಯಿಂಗ್ ಟು ಫೀಲ್, ಬಟ್ ಅವ್ರ ವಾಯ್ಸ್ ಕೇಳಿದಂತೂ ಓಕೆ, ಅದೆಲ್ಲ ಬಿಡಿ. ಸೊ ಏನು ಪ್ರಾಜೆಕ್ಟ್ ಅಂತಂದರೆ, ಅವರು ಒಂದು ಆ್ಯಪ್ ಇದೆ ಅಲ್ವಾ, ಕೂಕು ಆ್ಯಪ್ ಅಂತ ಇದೆ. ಅದರಲ್ಲಿ ಪಾಡ್ಕಾಸ್ಟ್ ಎಲ್ಲ ಮಾಡ್ತಾರೆ ಗೆಸ್ಟ್ ಜೊತೆ ಎಲ್ಲ. ಅವ್ರದ್ದೇ ಒಂದು ಸಬ್ ಆ್ಯಪ್ ಇದೆ ಕೂಕು ಅವ್ರದ್ದು, ವಿಚ್ ಇಸ್ ಕಾಲ್ಡ್ ಗುರು ಕನ್ನಡ ಆ್ಯಪ್ ಅಂತ ಏನೋ ಇದೆ. ಅದರಲ್ಲಿ ಶಾರ್ಟ್ ಫಾರ್ಮ್ ವೀಡಿಯೋಸ್ ಅದೆಲ್ಲ ಬರ್ತಾ ಇರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಸೊ ಅದೇ ಆ್ಯಪಲ್ಲಿ ಅವರೊಂದು ಡಿಬೇಟ್ ಶೋ ಥರ ಮಾಡ್ತಾಯಿದ್ದಾರೆ, ವಿಚ್ ಇಸ್ ಒನ್ ಟಾಪಿಕ್ ತೊಗೊಂಡು ಅದ್ರ ಪರ ವಿರೋಧ 3-4 ಜನ ಏನೋ ಒಂದೊಂದು ಟೀಮಲ್ಲಿ ಮಾತಾಡಬೇಕು, ಆ ಥರ ಒಂದು ಶೋ ಮಾಡ್ತಾಯಿದ್ದಾರೆ. ಆ್ಯಂಡ್ ಶಿ ವಾಂಟೆಡ್ ಮೀ ಆ್ಯಂಡ್ ಮಮ್ಮಿ ಟು ಬಿ ಪಾರ್ಟ್ ಆಫ್ ದಟ್ ಶೋ. ಆ್ಯಂಡ್ ಅದರದ್ದೇ ಶೂಟಿಂಗ್ ಇವತ್ತು ನಡೀತಾ ಇದೆ. ಇಟ್ ಈಸ್ ಆಲ್ಸೋ ಸರ್ರಿಯಲ್ ಗೊತ್ತಾ. ಶಾಲಿನಿ ಮ್ಯಾಮ್ ನನ್ನ ವಾಟ್ಸಪ್ಪಲ್ಲಿ, ಅವ್ರ ಹಸ್ಬೆಂಡ್ ಅನಿಲ್ ಸರ್ ನನ್ನ ವಾಟ್ಸಪ್ಪಲ್ಲಿ, ಅವ್ರ ಟೀಮ್ ಮೆಂಬರ್ ಒಬ್ಬರು ನನ್ನ ವಾಟ್ಸಪ್ಪಲ್ಲಿ. ಓ ಮೈ ಗಾಡ್, ಐ ಸ್ಟಿಲ್ ಕಾಂಟ್ ಬಿಲೀವ್ ಇಟ್. ಎಲ್ಲ ಕಳಿಸ್ತಾರ ಅನಿಸ್ತಾ ಇದೆ. ನಮಗೆ ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಆಯಿತಾ. ಮಂಡೇ ಗೊತ್ತಾಯಿತು ಆ್ಯಂಡ್ ಮಂಡೇ ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಟ್ಯೂಸ್ಡೇ ವೆಡ್ನೆಸ್ಡೇ 2 ದಿನ ಇದ್ದಿದ್ದು. ಆ್ಯಂಡ್ ಟುಡೇ ವಿ ಆರ್ ಆಲ್ರೆಡಿ ಆನ್ ಅವರ್ ವೇ ಟು ದ ಶೂಟ್. ಆ್ಯಂಡ್ ಅವ್ರು ಎಷ್ಟು ಸ್ವೀಟ್ ಅಂತ ಅಂದರೆ, ಶಿ ಟೋಲ್ಡ್ ಮೀ ನಾನು ಎಲ್ಲ ನಿಮ್ಮ ರೀಲ್ಸ್ನ ನೋಡ್ತೀನಿ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ರು. ಅದಾದಮೇಲೆ ಲಾಸ್ಟಲ್ಲಿ ಕಾಲ್ ಇಡಬೇಕಾದ್ರೆ ಶಿ ಸೆಡ್ ದಟ್ ಏನಾದರೂ ಯೋಚನೆ ಮಾಡ್ಕೊಂಡು ಬನ್ನಿ, ನಾವು ಒಂದು ಕಂಟೆಂಟ್ ಮಾಡೋಣ. ಆರ್ ಯು ಸೀರಿಯಸ್ ಮ್ಯಾಮ್, ನೀವು ನಮ್ಮ ಜೊತೆ ರೀಲ್ಸ್ ಮಾಡ್ತೀರಾ ಅಂತ. ಗೊತ್ತಿಲ್ಲ ನಮ್ಮಮ್ಮ ಹೆಂಗೆ ಪರ್ಫಾರ್ಮ್ ಮಾಡ್ತಾರೋ ಇವತ್ತು ಆ ರೀಲ್ಸಲ್ಲಿ. ನಾನೇ ಎಷ್ಟು ನರ್ವಸ್ ಆಗಿದ್ದೀನಿ, ನಮ್ಮ ಮಮ್ಮಿ ಅಂತೂ ಐ ಡೋಂಟ್ ನೋ ಹೌ ಇಟ್ ಇಸ್ ಗೋಯಿಂಗ್ ಟು ಗೋ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ಕ್ಯಾಬಲ್ಲಿ ನಾವು ಮಾಡಬೇಕಾಗಿರೋದು ರೀಚ್ ಆಗೋ ಅಷ್ಟರಲ್ಲಿ. ಸೊ ಈ ಥರ ಕ್ವಶನ್ಸ್ ಕಳಿಸಿದ್ದಾರೆ ನಮಗೆ, ವಾಟ್ ದೇ ಕ್ಯಾನ್ ಆಸ್ಕ್ ಇನ್ ಎ ಡಿಬೇಟ್ ಅಂತ. ಸೊ ಆ ಕ್ವಶನ್ಸ್ಗೆ ನಮ್ಮ ಮಮ್ಮಿನ ಪ್ರಿಪೇರ್ ಮಾಡಿತು. ನಾನು ಇಷ್ಟು ದಿನ ಪ್ರಿಪೇರ್ ಮಾಡಿಲ್ಲ, ಯಾಕಂದರೆ ಪ್ರಿಪೇರ್ ಮಾಡಿದ್ರು ನಮ್ಮಮ್ಮ ಮರ್ತೋಗ್ತಾರೆ. ಏನಂತೀರಾ? ಅವ್ರಿಗೆ ಸ್ವಲ್ಪ ಮರು ಜಾಸ್ತಿ, ನಾನು ಹೇಳಿದ್ರು ಮರ್ತೋಗ್ತಾರೆ. ಅದಕ್ಕೆ ನಾನು ರಿಸ್ಕೇ ತೊಗೊಂಡಿಲ್ಲ. ಐ ಥಾಟ್ ಆನ್ ದ ಡೇ ಕ್ಯಾಬಲ್ಲಿ ಹೋಗ್ತಾ ನಾನು ಹೆಂಗಿದ್ರು ಅಲ್ಲಿಗೆ ಹೋಗೋಕ್ಕೆ 1/2-3 ಗಂಟೆ ಬೇಕೇ ಬೇಕು. ಆ ಗ್ಯಾಪಲ್ಲಿ ಅವ್ರನ್ನ ಪ್ರೆಪ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನೌ. ಓಕೆ ಮಾ, ಕ್ವಶನ್ಸ್ ನಾನು ಕೇಳ್ತೀನಿ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಬೇಕು. ಸೊ ನಿಮಗಿರೋ ಟಾಪಿಕ್ ಏನಂದರೆ, ಮನೇಲಿ ಇರೋ ಅಮ್ಮ ವರ್ಸಸ್ ಕೆಲಸಕ್ಕೆ ಹೋಗೋ ಅಮ್ಮ, ಇಬ್ಬರಲ್ಲಿ ನೀವು ಏನೇನು ಚಾಲೆಂಜ್ ಫೇಸ್ ಮಾಡ್ತೀರಾ ಅಂತ. ಓಕೆ, ಹಂಗೆ ಎಲ್ಲದಕ್ಕೂ ರೆಡಿ ಇರ್ಬೇಕು. ಫಸ್ಟ್ ಟೈಮ್ ನಿಮ್ಮ ಜೊತೆ ಎಲ್ಲ ಕೆಲಸ ಮಾಡ್ತಾ ಇರೋದು ನಾನು ನೋಡಿದ್ರೆ ಗೊತ್ತಾಗುತ್ತೆ ದಟ್ ಹಿ ಹ್ಯಾಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಟು ಸ್ಪೀಕ್. ಬಟ್ ಅವ್ರು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಇಲ್ಲ. ಟ್ರೋಲ್ ಮಾಡೋರು ಮಾಡ್ತಾನೆ ಇದ್ದಾರೆ. ಹಂಗೊಂದು ತೆಕ್ಕೊಂಡಿರಿ, ಸೊ ದಟ್ ಪೋಸ್ಟರ್ ಬೇಕಾಗುತ್ತೆ. ಓಕೆ ಗೈಸ್, ನಮ್ಮಮ್ಮ ಎಷ್ಟು ಮಟ್ಟಿಗೆ ತೋರಿಸಿದಾರೋ ಇಲ್ವೋ ಐ ಡೋಂಟ್ ನೋ, ಬಟ್ ನನ್ನ ಪಾರ್ಟ್ ಆಫ್ ದ ಶೂಟಿಂಗ್ ಈಸ್ ಡನ್. ಇನ್ನೇನಿದ್ರು ನಮ್ಮ ಮಮ್ಮಿದು. ಬಟ್ ಅದಕ್ಕೆ ಮುಂಚೆ ನಮಗೆ ಊಟ ಕೊಟ್ಟಿದ್ದಾರೆ.
ಲುಕ್ ಇಟ್ ದಟ್. ಇಟ್ ಇಸ್ ಸೋ ಸ್ವೀಟ್ ಆಫ್ ದಮ್ ಗೊತ್ತಾ. ನಮಗೋಸ್ಕರ ಪಾಪ ಅವ್ರಿಗೂ ಸೇರಿಸಿ ನಮಗೋಸ್ಕರನೂ ಸೇರಿಸಿ ಊಟ ತರಿಸಿದ್ದಾರೆ. ಸಚ್ ಅ ಲವ್ಲಿ ಪೀಪಲ್ ಅನಿಸ್ತಲ್ಲ ಮಮ್ಮಿ ನಿಮಗೆ? ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀವಿ ಅಂತಾನೆ ಅನ್ನಿಸ್ತಲ್ಲ. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮನ್ನ. ಐ ಲವ್ ದಿಸ್ ಪೀಪಲ್. ಹೇಳಿ, ನಮ್ಮ ಎಪಿಸೋಡ್ ನೋಡಿದ್ದು ಹೆಂಗೆ ಅನಿಸ್ತು? ಚೆನ್ನಾಗಿತ್ತು. ಫಸ್ಟು ಅನುಭವ ಚೆನ್ನಾಗಿತ್ತು. ಮನೆ ಊಟ ಮಾಡೋಣ. ತಿನ್ನೋದ್ರಲ್ಲಿ ಬಿಸಿ ನೋಡಿ, ಫುಲ್ ಸೌತ್ ಇಂಡಿಯನ್ ಮೀಲ್ಸ್ ತಿಂತಾರೆ ನಮ್ಮ. ಊಟನೂ ಆಗೋಯ್ತು, ನಂದೇನೋ ಮುಗಿತು ಶೂಟಿಂಗ್. ಇವಾಗ ನಮ್ಮ ಮಮ್ಮಿ ಇದ್ದು ನಾನು ಶಾಲಿನಿ ಮ್ಯಾಮ್ ಜೊತೆ ಮಾಡೋಕ್ಕೆ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೆ. ಐ ಡೋಂಟ್ ನೋ ಶಿಲ್ ಬಿ ಫ್ರೀ ಮಾಡ್ತಾರ ಏನಂತ ಗೊತ್ತಿಲ್ಲ, ಅಷ್ಟೊಂದು ಬ್ಯುಸಿ ಇದ್ದಾರೆ, ಗೊತ್ತಿಲ್ಲ, ನೋಡೋಣ. ಓಕೆ ಅಂದರೆ ಮಾಡೋದು, ಇಲ್ಲಂದ್ರೆ ಮನೆಗೆ ಹೋಗೋದು ಅಷ್ಟೇ. ಏನು ಮಾಡೋಕ್ಕಾಗುತ್ತೆ, ಫೋಟೋಸ್ ತಗೊಂಡು ಹೋಗೋದು. ಸೊ ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಆ ಸೆಗ್ಮೆಂಟ್ ಅಲ್ಲಿ ಮಾತಾಡಿದ್ರೆ ಸಾಕು. ಡಿಮಾಂಡ್ಸ್ ಇರುತ್ತೆ. ಅವರು ಆಬ್ವಿಯಸ್ಲಿ ಫೈನಾನ್ಷಿಯಲಿ ಹೇಗೆ ಡಿಪೆಂಡ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ ನೋಡ್ಬೇಕು. ಬಟ್ ಅವ್ರು ಹೇಳ್ದಾಗೆ ಒಂದು ಫೈನಾನ್ಷಿಯಲ್ ಡಿಪೆಂಡೆನ್ಸಿ ನಿಮಗೆ ಹೇಗಿದೆ, ಹೌ ಕಂಫರ್ಟಬಲ್ ಆರ್ ಯು ವಿತ್ ಯೋರ್ ಫೈನಾನ್ಸಸ್, ನೀವು ಹೇಗೆ ಪ್ಲಾನ್ ಮಾಡಿದ್ರೆ. ಎಲ್ಲಿ ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದ್ರು ನಮ್ಗೆ 11 ಗಂಟೆ ಆದ್ರೂ ಮುಗಿಯಲ್ಲ. ಮಕ್ಳಿಗೆ ಲಂಚ್ ಪ್ಯಾಕ್ ಎಲ್ಲ ಪ್ಯಾಕ್ ಮಾಡಿ ಟೈಮ್ ಇರುತ್ತೆ. ಇಲ್ಲ, ಟೈಮ್ ಎಲ್ಲಿ ಇರುತ್ತೆ? ಮತ್ತೆ ಮನೆಯಲ್ಲಿ ಕಸ ಹೇಳೋದೇ ಬೇಡ, ಅವ್ರಿಗೆ ಯಾರು ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದ ಆಪರ್ಚುನಿಟಿ. ಚಲೋ, ಬಾಯ್ ಡಿಯರ್, ಬಾಯ್. ಪ್ಲೀಸ್ ಕೀಪ್ ಪುಟಿಂಗ್ ಮೋರ್ ಕಾಂಟೆಂಟ್. ನೀವುಗಳು ನಿಲ್ಲಿಸಬೇಡಿ. ನಮಗಾದ್ರೆ ಇದು ಹಾಫ್ ವೇ ಥ್ರೂ ಬಂದು ನೀವು ನೋಡ್ತೀರಾ ಅಂತೇನೆ ನಮ್ಗೆ ಶಾಕು. ಲೈಕ್ ನೋಡ್ತಾರಾ ಮ್ಯಾಮ್ ಅಂತ. ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ನೋಡ್ತೀನಿ ಗೊತ್ತಾ. ಯಾವಾಗ ಆಗುತ್ತೋ ನಾ ಮೆಸೇಜು ಮಾಡ್ತೀನಿ. ಕೆಲವು ಸಲ ಅದು ಇದ್ರ ಫೋಲ್ಡರ್ ಹೊಟ್ಟೋಗುತ್ತೆ ಅವ್ರಿಗೆಲ್ಲ. ರಿಕ್ವೆಸ್ಟ್ಗೆ ಹೋಗುತ್ತೆ ಅನ್ಸುತ್ತೆ. ನಾವು ಸ್ವಲ್ಪ ಆಕ್ಟಿವ್ ಇರ್ತೀವಿ ರಿಕ್ವೆಸ್ಟ್ ಮೆಸೇಜಸ್ ಅಲ್ಲಿ ಯಾರ್ದು ಬರುತ್ತೆ ಅಂತ. ತುಂಬಾ ಜನಕ್ಕೆ ಆತರ ಮೆಸೇಜ್ ಮಾಡಿದೀನಿ. ಮೊನ್ನೆ ಒಬ್ಬ ಜಾನ್ ಡಿ ಆರ್ಟೆ ಅಂತ ಅವ್ರಿಗೂ ಮೆಸೇಜ್ ಹಾಕಿದ್ದೆ ನಾನು. ಇಟ್ ವಾಸ್ ಆಲ್ಸೋ ಗುಡ್. ಏನದು? ಈಸ್ ಎ ಕಾಂಟೆಂಟ್ ಕ್ರಿಯೇಟರ್, ಜಾನ್ ಡಿ ಆರ್ಟನ್. ಚೆನ್ನಾಗಿ ಮಾಡ್ತಾನೆ. ಇದನ್ನ ನೀವು ಕಟ್ ಮಾಡ್ಬಿಟ್ಟು ಅವನಿಗೆ ಕಳ್ಸಿ ಅಂತ ದುಡ್ಡು ವಸೂಲಿ ಮಾಡ್ಬೋದು. ನನ್ ಹೆಸರುಗಳು ಮರೆಯುತ್ತೆ, ಬಟ್ ಕಾಂಟೆಂಟ್ ನೆನಪಿರುತ್ತೆ ನನಗೆ. ಒಬ್ರು ಪುಷ್ಪಾಂಜಲಿ ಅಂತಿದ್ದಾರೆ, ಅವ್ರದ್ದು ಬಿಗಿನಿಂಗ್ ಇಂದ ಅವ್ರನ್ನ ಫಾಲೋ ಅಂದ್ರೆ ಐ ಆಮ್ ಟ್ರ್ಯಾಕಿಂಗ್ ಹರ್. ಯಾರಿದು ಪುಷ್ಪಾಂಜಲಿ? ಶಿ ಡಸ್ ಇಟ್ ವಿತ್ 2 ಹೆಣ್ಮಕ್ಳಿದಾರೆ ಗೊತ್ತಾ. ಅದೇ ಹಾಡೆಲ್ಲ ಹಾಡ್ತಾರಲ್ಲ, ಡ್ಯಾನ್ಸ್ ಮಾಡ್ತಾರೆ ಹುಡುಗಿರು. ಐ ಡೋಂಟ್ ನೋ. ಪುಷ್ಪಾಂಜಲಿ ಮಹೇಶ್ ಅವರು ಶಿ ಸ್ಟಾರ್ಟೆಡ್ ವಿತ್ ವ್ಲಾಗ್ಸ್, ಅಂದ್ರೆ ಅವ್ರ ದಿನಚರಿ ಹಾಕ್ತಾ ಇದ್ರು. ನೌ ಶಿ ಸ್ಟಾರ್ಟೆಡ್ ಹರ್ ಬಿಸ್ನೆಸ್ ಆನ್ ಹರ್ ಓನ್. ಯಾರು? ಯಸ್, ಓ ಕರೆಕ್ಟ್. ಅದ್ ಯಾವ ನಕ್ಷತ್ರನೋ? ಅಮ್ಮ ನೀನ್ ಸೈನ್ಸ್ ಓದಿದ್ಯಾ, ಇದು ಎಂತ ಕಾಮರ್ಸ್ ಓದಿದ್ಯಾ, ಆರ್ಟ್ಸ್. ಅಮ್ಮ ನಿಮ್ಮ ಅಪ್ಪ ಅದು ಕೈ ಮುಗಿ ಅಂತ ಹೇಳಿ. ಓ ಅಮ್ಮ ಮಗ ಅಲ್ವಾ? ದಟ್ಸ್ ಮಂಜುಳಾ ಅಗೇನ್. ಇನ್ನೊಬ್ಬ there's a ಬಾಡಿ ಬಿಲ್ಡರ್ ಅಂಡ್ ಹಿಸ್ ಮಮ್. ಅವರೇ ಹೇಳ್ತಾರದ್ ಮ್ಯಾಮ್. ಓ ಅವರೇನಾ? ಅವರೇ ಮಾಡಿರೋದು. ಹೆಸರು ಮರ್ತೋಗಿರುತ್ತೆ ಅವ್ರದ್ದು. ಹಂಗೆ ಸೂಪರ್. ಚಲೋ, ಬಾಯ್ ಮ್ಯಾಮ್. ನೋಡಿ ಗೈಸ್, ಇವತ್ತು ಬ್ಲಾಗಲ್ಲಿ ಯಾರು ಬರ್ತಾ ಇದಾರೆ? ಮಂಜುಳಾ ಮ್ಯಾಮ್ ಅವರು. ಇದು ಸೆಕೆಂಡ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾ ಇರೋದು, ಬಟ್ ಫಸ್ಟ್ ಟೈಮ್ ನಾವು ಬ್ಲಾಗ್ ಮಾಡ್ತಾರೆ. ನೋಡಿ ಲೈಟಿಂಗ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು. ಹೇಳಿ ಮಂಜುಳಾ ಮ್ಯಾಮ್ ಏನಾದ್ರು ನಮ್ಮ ಬ್ಲಾಗ್ಗೆ. ಇದು 2ನೇ ಸಾರಿ. ಇದಕ್ಕೆ ಮುಂಚೆ ನಾವು ಇಸ್ಕಾನಲ್ಲಿ ಸಿಕ್ಕಿದ್ವಿ, ತುಂಬ ಖುಷಿ ಆಯಿತು. ಬಿಂದು ಅಲ್ವಾ? ಸಾರಿ, ಬಿಂದು ಅವ್ರು ತುಂಬ ಬ್ಯುಸಿ ಇದ್ದರು, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹೋಗ್ಬಿಟ್ಟಿದ್ರು. ಸೊ ಇವತ್ತು ಫ್ರೀಯಾಗಿ ಸಿಕ್ಕಿದ್ರು. ಸೊ ಒಂದು 10-15 ನಿಮಿಷ ಚೆನ್ನಾಗಿ ಮಾತುಕತೆ ಮಾತಾಡಿ. ಈಗ ಇದು ನಮ್ಮಿಬ್ಬರ ಮೊದಲನೇ ವ್ಲಾಗಿಂಗ್ ಅಂತ ಹೇಳ್ಬೋದು. ಮುಂದೆ ಹೋಗ್ತಾ ಇನ್ನೂ ತುಂಬಾನೇ ವ್ಲಾಗ್ಸ್ ನಿಮಗೆ ಸಿಗುತ್ತೆ. ನಾವೆಷ್ಟು ಸಿಗ್ತಾ ಇರ್ತೀವೋ ಅಷ್ಟು ನಿಮಗೆ ಮಂಜುಳಾ ಮ್ಯಾಮ್ನ ನೋಡೋಕೆ ಸಿಗುತ್ತೆ. ಸೊ ನನಗೂ ಕೂಡ ಬಿಂದುನ ನೋಡೋಕೆ ಸಿಗುತ್ತೆ. ಸೊ ಹೀಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಒಂದಲ್ಲ ಒಂದು ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಂತೂ ಮ್ಯಾಮ್ನ ಫಾಲೋ ಮಾಡಿರ್ತೀರಿ. ದಯವಿಟ್ಟು ಫಾಲೋ ಮಾಡಿ, ನನ್ನ ಪೇಜ್ ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ಬಿಂದುಗೂ ಕೂಡ ಸಪೋರ್ಟ್ ಮಾಡಿ. ನಾನೆಲ್ಲ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀನಿ ಮ್ಯಾಮ್, ನೋಡ್ಕೊಳ್ಳಿ ಹೆಂಗೆ ಬಂದಿದೆ ಅಂತ. ಸರಿ, ಓಕೆ ಗೈಸ್, ವಿ ಆರ್ ಬ್ಯಾಕ್ ಹೋಮ್. ಐ ಆಮ್ ಸೋ ಟಯರ್ಡ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಬಟ್ ದೆನ್ ವಿ ಹ್ಯಾವ್ ಟು ಆಸ್ಕ್ ಅಮ್ಮ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಆ್ಯಕ್ಚುಲಿ ನನಗೆ ಇದು ಹೊಸದು, ನಮ್ಮ ಮಮ್ಮಿಗೆ ಏನು ಹೊಸದಲ್ಲ. ಅವರು ಸ್ಟಾರ್ ಸುವರ್ಣದಲ್ಲಿ ಬೊಂಬಾಟ್ ಭೋಜನ ನನಗೆ ಹೋಗಿರಲಿಲ್ವ ಶೂಟಿಂಗ್ಗೆ. ಇಟ್ ಈಸ್ ನಾಟ್ ವೆರಿ ನ್ಯೂ ಟು ಹರ್, ಬಟ್ ಫಾರ್ ಮೀ ಇಟ್ ವಾಸ್ ನ್ಯೂ. ಆ್ಯಂಡ್ ಹೇಳಿ, ಈ ಶೋ ನಮಗೆ ಫಸ್ಟು, ಬಟ್ ಚೆನ್ನಾಗಿತ್ತು. ಒಂದು ಅನುಭವ ಆಯಿತು.
ಅನುಭವ ಆಯಿತು. ಅಲ್ಲಿ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಮ್ಗೆ ಅಲ್ಲಿ ಇದ್ದವರೆಲ್ಲ ನಮಗೆ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಚೆನ್ನಾಗಿತ್ತು. ಈ ಶೋ ರಿಲೀಸ್ ಆದಮೇಲೆ ಈ ವ್ಲಾಗ್ ನಾನು ರಿಲೀಸ್ ಮಾಡ್ತಾ ಇರೋದು. ಸೊ ಹೋಪ್ಫುಲಿ ನೀವು ನಮ್ಮ ಎಪಿಸೋಡ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಮಮ್ಮಿ ಮಾತಾಡ್ತಾ ಇರಲಿಲ್ಲ, ಬಟ್ ಯಾವಾಗ ಮಾತಾಡಿದ್ರು ಕರೆಕ್ಟ್ ಪಾಯಿಂಟ್ ಮಾತಾಡೋರು. ಶಾಲಿನಿ ಮ್ಯಾಮ್ಗೂ ಅದೇ ಇಷ್ಟ ಆಗ್ತಾಯಿತ್ತು. ನೀವು ಅಲ್ಲಿ ನೋಡಿದ್ರೆ ಎಷ್ಟೊಂದು ಕಡೆ ಅವರು ನೀವು ಮಾತಾಡ್ಬೇಕಾದ್ರೆ ನಿಂತ್ಕೊಂಡು ಕ್ಲಾಪ್ ಎಲ್ಲ ಮಾಡ್ತಾಯಿದ್ರು. ನಿಮ್ಗೆ ಅದು ಕಾಣಿಸ್ತಾ ಇರಲಿಲ್ಲ ಅಷ್ಟೇ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ. ಸ್ಟಾರ್ಟಿಂಗ್ ಒಂದು 3-4 ನಿಮಿಷ ನಾನು ಮಾತಾಡಲೇ ಇಲ್ಲ. ನಾನೇನು ಮಾತಾಡಲೇ ಇಲ್ಲ ಗೊತ್ತಾ. ಆಮೇಲೆ ಎನ್ಕ್ರಿಪ್ಷನ್ ಬಗ್ಗೆ ಶಾಲಿನಿ ಮ್ಯಾಮ ನನಗೆ ಪಾಯಿಂಟ್ ಕೊಟ್ಟಿದ್ದು, ಈ ಪಾಯಿಂಟ್ ಮಾತಾಡು ಅಂತ. ಅದು ಮಾತಾಡಾದ್ಮೇಲೆ ಐ ಡೋಂಟ್ ನೋ ವೇರ್ ಬಿಂದು ಕೇಮ್. ಅದಾದಮೇಲೆ ಎಲ್ಲ ಪಾಯಿಂಟ್ಸು ನಾನೇ ಮಾತಾಡಿದೆ. ಆ್ಯಂಡ್ ಅಲ್ಲಲ್ಲಿ ಶಾಲಿನಿ ಮ್ಯಾಮ್ ಹೆಲ್ಪ್ ಮಾಡ್ತಾರೆ. ಯಾವುದಾದ್ರೂ ಪಾಯಿಂಟ್ ಅವ್ರಿಗೆ ಹೊಳಿದ್ರೆ ನಮಗೆ ಹೊಳಿದೇ ಇರೋದು, ಕೌಂಟರ್ ಪಾಯಿಂಟ್ಸ್ ಏನಾದ್ರು ಕೊಡ್ಬೋದು ಅಂತಂದರೆ ಅವ್ರು ನಮ್ಗೆ ಹೇಳ್ತಾರೆ ಈ ಥರ ಕೌಂಟರ್ ಪಾಯಿಂಟ್ಸ್ ಕೊಡಿ ಅಂತ. ಆ್ಯಂಡ್ ದೇ ಆರ್ ಸೋ ಸ್ವೀಟ್. ಅವರಿಬ್ಬರು ಗಂಡ ಹೆಂಡತಿ ಅಂತೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಪಾಪ ಅವ್ರಿಗೆ ನಾವು ದೊಡ್ಡ ಆ್ಯಕ್ಟರ್ ಅನ್ನೋದು ಒಂದು ಚೂರು ಏನು ಹೇಳ್ತಾರೆ, ಆ ಗರ್ವ ಇಲ್ಲ. ನಮ್ಮ ಥರನೇ ಅವರು ಎಷ್ಟು ಫಿಲಿಮಲ್ಲೆಲ್ಲ ಇದು ವಿಲ್ಲನ್ ಮಾಡಿದ್ದಾರೆ ಶಾಲಿನಿ ಅವ್ರ ಯಜಮಾನ್ರು. ಅವರು ಒಂಚೂರು ಅಹಂಕಾರನೇ ತೋರಿಸ್ಕೊಳ್ಳಿಲ್ಲ. ಸಾಮಾನ್ಯವಾಗಿ ನಾವು ಹೆಂಗಿರ್ತೀವಿ ಹಾಗೆ ಬನ್ನಿ ಮೇಡಮ್ ಹೋಗಿದ ತಕ್ಷಣ ಕಾಫಿ ಕೊಡಿ, ನಿಮ್ಗೆ ಏನು ಬೇಕು ಹೇಳಿ, ನೀರು ಬೇಕಾ ಇದು ಬೇಕಾ ಅಂತ ಕೇಳ್ತಿದ್ರು. ಆಮೇಲೆ ನನ್ನ ಎಪಿಸೋಡ್ ಫಸ್ಟ್ ಶೂಟ್ ಆಗಿದ್ದು 10:45 ಸ್ಟಾರ್ಟ್ ಆಯಿತು. ಒಬ್ಬರು ಬರಬೇಕಾಗಿತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿದ್ರೆ ಅವ್ರು ಕೊನೆವರೆಗೂ ಬಂದೇ ಇಲ್ಲ. ಅವ್ರ ಬದಲು ಶಾಲಿನಿ ಮ್ಯಾಮ್ ಟೀಮಲ್ಲೇ ಒಬ್ಬರಿದ್ರು ಹರ್ಷಿತಾ ಅಂತ, ಅವ್ರನ್ನ ಹಾಕ್ಕೊಂಡು ಶೂಟ್ ಮಾಡಿದ್ದಾಯಿತು. ಅವ್ರ ಫೋನ್ ಏನೋ ಸ್ವಿಚ್ ಆಫ್ ಆಗೋಯ್ತು ಅದು ಇದು ಅಂತ. ಸೊ ಆ ಥರ ಆಯಿತು ಅಂದ್ಬಿಟ್ಟು ಅವರೇ ಸಬ್ಸ್ಟಿಟ್ಯೂಟ್, ಅವ್ರ ಟೀಮಲ್ಲಿದ್ದವರೇ ಸಬ್ಸ್ಟಿಟ್ಯೂಟ್ ಆಗಿ ಕೂತ್ಕೊಂಡ್ರು. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿದ್ವಿ ಆಯಿತಾ. 10:30-10:45 ತನಕ ಏನೋ ವೆಯ್ಟ್ ಮಾಡಿಬಿಟ್ಟು ಕೂತ್ಕೊಂಡ್ವಿ. ಅದಾದಮೇಲೆ ನಂದು ಫಸ್ಟ್ ಎಪಿಸೋಡ್ ಶೂಟ್ ಆಗಿದ್ದಲ್ವಾ, ಅದು ಅವ್ರು ಹೇಳಿದರು ನಂಗೆ ಫಸ್ಟೇ, ನಿಮ್ಮ ಎಪಿಸೋಡ್ ಫಸ್ಟ್ ಶೂಟ್ ಮಾಡಿಬಿಡ್ತೀವಿ, ಮಧ್ಯಾಹ್ನ ಲಂಚ್ ಆದಮೇಲೆ ನಿಮ್ಮ ಮಮ್ಮಿ ಎಪಿಸೋಡ್ ಇರುತ್ತೆ ಅಂತ. ಐ ವಾಸ್ ಲೈಕ್ ಓಕೆ. ಆಮೇಲೆ 1:15 ಏನಾಯಿತು, ನನ್ನ ಜೊತೆ ಶೂಟ್ ಮಾಡಿದ್ರಲ್ಲ ಅವರೆಲ್ಲ ಹೊಟ್ಟೋಗ್ಬಿಟ್ರು. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ದೆನ್ ಐ ಥಾಟ್ ಸರ್ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ, ನಾವು ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಸರ್ ಅಂತ ಅನಿಲ್ ಸರ್ಗೆ ಹೇಳಿದ್ವಿ. ಶಾಲಿನಿ ಮ್ಯಾಮ್ ಒಳಗಡೆ ಶ್ವೇತಾ ಅವ್ರದ್ದು ಎಂಟ್ರಿ ಆ್ಯಂಡ್ ಕ್ಲೋಸಪ್ ಶಾಟ್ ಅದೆಲ್ಲ ತೊಗೊಳ್ತಾ ಇದ್ರು. ಸೊ ನಾನು ಅನಿಲ್ ಸರ್ಗೆ ಹೇಳ್ತೆ, ಸರ್ ನಾನು ಹೋಗಿ ಊಟ ಮಾಡ್ಕೊಂಬರ್ತೀವಿ ಅಂತ. ಆಮೇಲೆ ಯಾಕೆ ಆಚೆ ಎಲ್ಲ ಹೋಗಬೇಡಿ ಊಟಕ್ಕೆ, ನಾನು ತರಿಸಿದ್ದೀನಿ ಆಲ್ರೆಡಿ, ನಿಮಗೂ ಸೇರಿಸಿ ತರಿಸಿದ್ದೀನಿ, ನೀವು ಇಲ್ಲೇ ತಿನ್ನಿ ಅಂತ. ಐ ವಾಸ್ ಸೋ ಹ್ಯಾಪಿ ಯು ಡಿಡ್ಂಟ್ ಹ್ಯಾವ್ ಟು ಡೂ ದ್ಯಾಟ್ ಅಂತ. ಫುಲ್ ಖುಷಿ ಆಗೋಯ್ತು ನನಗೆ. ಆ್ಯಂಡ್ ಹಿ ವಾಸ್ ಸೋ ಸ್ವೀಟ್ ಗೊತ್ತಾ. ನೀರು ಬೇಕಾ, ಅದು ಬೇಕಾ, ಇದು ಬೇಕಾ, ಕಾಫಿ ಕುಡೀರಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಅವರು ಕೂಡ ಹೇಳ್ತಾಯಿದ್ರು ದಟ್ ಶಾಲಿನಿ ನಿಮ್ಮ ವೀಡಿಯೋಸ್ ನೋಡಿದಾಗೆಲ್ಲ ನಮಗೆ ತೋರಿಸ್ತಾನೇ ಇರ್ತಾರೆ. ಆ್ಯಂಡ್ ನೀವಿಬ್ಬರು ಅಮ್ಮ ಮಗಳು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಹೇಳಿದ್ರು. ನಮ್ಮನ್ನ ಮೀಟ್ ಮಾಡಿದ ತಕ್ಷಣವೇ ಅದನ್ನು ಹೇಳಿದ್ರು ಶಾಲಿನಿ ಮ್ಯಾಮನು ಅನಿಲ್ ಸರ್. ನಾವು ಲಿಟ್ರಲಿ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾಯಿದ್ದೀವಿ ಗೈಸ್. ನಾನು ಹೆಂಗೆ ಅವ್ರನ್ನ ನೋಡಿದ ತಕ್ಷಣ ನಾನು ಕ್ಯಾಮ್ರಾ ಇಡಲಿ ಅವ್ರ ಮುಖದ ಮುಂದೆ, ನನಗೆ ಅದೊಂಥರ ಅನ್ನಿಸ್ತು. ಅದಕ್ಕೆ ಲಾಸ್ಟಲ್ಲಿ ಅಟ್ಲೀಸ್ಟ್ ಶಾಲಿನಿ ಮ್ಯಾಮ್ ಮಾತಾಡೋದು ಲೈವಲ್ಲಿ ಕ್ಯಾಪ್ಚರ್ ಆಗಲಿ ಅಂತ ನಾನು ಲಾಸ್ಟಲ್ಲಿ ಕ್ಯಾಮ್ರಾ ಹಿಡಿದೆ. ಬೈ ದೆನ್ ಶಿ ವಾಸ್ ಆಲ್ಸೋ ಕಂಫರ್ಟಬಲ್ ವಿತ್ ಮೀ. ನಾನು ಮಾತಾಡೋದಕ್ಕೆಲ್ಲ ಅವರು ನಾವು ಚೆನ್ನಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ವಿ ಅಷ್ಟರಲ್ಲಿ. ಸೊ ಶಿ ವಾಸ್ ಕಂಫರ್ಟಬಲ್ ಅಲ್ಲಮ್ಮ. ಅದಕ್ಕೆ ಲಾಸ್ಟಲ್ಲಿ ಕ್ಯಾಮ್ರಾ ಮುಂದೆ ಅವರು ಚೆನ್ನಾಗಿ ಮಾತಾಡಿದ್ರು. ಸ್ಟಾರ್ಟಿಂಗಲ್ಲಿ ನಮ್ಮನ್ನ ನೋಡಿದ ತಕ್ಷಣ ಅವ್ರು ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡಿದ್ರು. ಗೀತಮ್ಮ ಬನ್ನಿ ಅಂತ ಹಗ್ಗೆಲ್ಲ ಮಾಡಿದ್ರು. ಗೀತಮ್ಮ ನೀವು ಮಾತಾಡಿ. ನಮ್ಮ ಮಮ್ಮಿ ಬ್ಯಾಚಲ್ಲಿ ಕೂತ್ಕೊಂಡಾಗ ನಮ್ಮ ಮಮ್ಮಿನೇ ಸೀನಿಯರ್ ಅಲ್ಲಿರೋರ್ಗಿಂತ. ಸೊ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಅವ್ರು ಮಾತಾಡಲಿ ಅಂತ ಹೇಳಿದೆ ಜಾಸ್ತಿ. ಪ್ರತಿ ಸಲನೂ ಗೀತಮ್ಮಂಗೆ ಮೈಕ್ ಕೊಡಿ ಅಂತ ಮಾತಾಡ್ತಾ ಇದ್ರು. ಹೋಗಿದ ತಕ್ಷಣ ಎಷ್ಟು ವಾರ್ಮ್ ವೆಲ್ಕಮ್ ಮಾಡಿದ್ರು ಗೊತ್ತಾ. ಐ ವಿಶ್ ಐ ಹ್ಯಾಡ್ ಕ್ಯಾಪ್ಚರ್ಡ್, ಬಟ್ ಅಟ್ ದ ಸೇಮ್ ಟೈಮ್ ದೇ ಆರ್ ಸೋ ನ್ಯೂ. ಆ್ಯಂಡ್ ಅವರು ದೇ ಹವ್ ಲಿವ್ಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಇಷ್ಟು ವರ್ಷ. ಅವ್ರು ಮುಂದೆ ತೊಗೊಂಡು ಹೋಗ್ಬಿಟ್ಟು ನಾನು ಇನ್ನೊಂದ್ಸಲ ಹೇಳಿ ಶಾಲಿನಿ ಮ್ಯಾಮ್ ಈ ಕ್ಯಾಮ್ರಾ ಮುಂದೆ ಹೇಳಿ ಅಂತ ಇರೋದು ಹೆಂಗಿರುತ್ತೆ ಹೇಳಿ. ನಾನು ಅದಕ್ಕೆ ನನ್ನ ಕ್ಯಾಮ್ರಾ ಕೈಯಲ್ಲೇ ಇದ್ರೂ ನಾನು ಅದು ಆನ್ ಮಾಡೋಕ್ಕೆ ಮನ್ಸು ಬಂದಿಲ್ಲ. ಅವರು ಆಮೇಲೆ ಅವ್ರ ಹಸ್ಬೆಂಡು ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಅವ್ರ ಟೀಮ್ ಮೆಂಬರ್ ಏನಿದ್ದಾರೆ ಹರ್ಷಿತಾ, ಅವರು ಕೂಡ ನಮ್ಮನ್ನ ಫಾಲೋ ಮಾಡ್ತಾರಂತೆ. ಸೊ ಅವರು ಕೂಡ ಹೇಳಿದ್ರು ನಮ್ಮ ರೀಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾವು ಯಾವಾಗಲೂ ಆನ್ ಟೈಮ್ ಹೋಗಿ ಅಭ್ಯಾಸ ಆಯಿತಾ. ಈ ಸಲ ನಾವು ಅರ್ಧ ಗಂಟೆ ತೋರಿಸ್ತು ಗೂಗಲಲ್ಲಿ ನಿನ್ನೆ ರಾತ್ರಿ ಚೆಕ್ ಮಾಡಿದಾಗ. ಸೊ ಅದೇ ಎಸ್ಟಿಮೇಷನಲ್ಲಿ 9 o'clock ಇಲ್ಲ 9:10 ಹೊರಟೆ 9:40 9:30 ಇರ್ತೀವಿ ಅಂದ್ಕೊಂಡು ಹೊರಟ್ವಿ. ನೋಡಿದ್ರೆ ನಾವು ಆಟೋ ಹತ್ತಿದ ಟೈಮಲ್ಲಿ 42 minutes 43 minutes ತೋರಿಸ್ತಾ ಇತ್ತು. ಇನ್ನೇನು 10 ಗಂಟೆ ಆಗಕ್ಕೆ 3 ನಿಮಿಷ ಇದೆ ಅನ್ನುವಾಗ ನಾವು ರೀಚ್ ಆದ್ವಿ. ಎಲ್ಲರೂ ರೀಚ್ ಆಗಿಬಿಟ್ಟಿರ್ತಾರೇನೋ ಬೈಕೋತಾರೇನೋ ಅಂತ ಭಯಪಡ್ಕೋತಾ ಇದ್ದೆ ನಾನೇ. ಬಟ್ ದೆನ್ ಪರವಾಗಿಲ್ಲ, ನಾನು ಬಂದಮೇಲೆ ಎಷ್ಟೊಂದು ಜನ ಬಂದರು. ಬಟ್ ದೆನ್ ವಿ ಹ್ಯಾಡ್ ಸೋ ಮಚ್ ಫನ್. ನಂದು ಪಾರ್ಟ್ ಚೆನ್ನಾಗಿತ್ತಲ್ವಾ.
ನನ್ನ ಪಾರ್ಟ್ ಏನಿತ್ತು ನಾನು ತುಂಬ ಕಾನ್ಸಂಟ್ರೇಟೆಡ್ ಆಗಿ ಶೂಟ್ ಮುಗಿಸಿದೆ. ಅದಾದಮೇಲೆ ಊಟ ಮಾಡಿದ್ಮೇಲೆ ಮಮ್ಮಿದು ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿ ರೇಸಿಗೂ ಅದಕ್ಕೂ ನಂಗೆ ಫುಲ್ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆವಾಗ ಅಲ್ಲಿ ಎಷ್ಟೊಂದು ಬುಕ್ಸ್ ಇತ್ತು, ಹೋಗಿ ನೋಡಿದ್ರೆ ನಮ್ಮ ಶಂಕರಣ್ಣಂದು ಒಂದು ಬುಕ್ ಇತ್ತು, ಶಂಕರ್ನಾಗ್ ದ ಲೆಜೆಂಡ್ ಅಂತ. ನಂಗೆ ಶಂಕರ್ನಾಗ್ ಸರ್ ಅಂದರೆ ತುಂಬ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಅವರು ಎಲ್ಲ ಅವ್ರ ಇಂಟರ್ವ್ಯೂಸೇ ಇಲ್ಲ, ಬಟ್ ಸ್ಟಿಲ್ ಅವ್ರ ಇಂಟರ್ವ್ಯೂಸ್ ಕೇಳ್ತೀನಿ. ಹಳೆ ಹಾಡುಗಳು ಅವ್ರ ಹಾಡುಗಳಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದು ಅವ್ರದ್ದೇ ಬುಕ್ ನೋಡಿದ ತಕ್ಷಣ ನನ್ನ ಹತ್ರ ಒಂದು ಬುಕ್ ಇದೆ, ನನ್ನ ತಮ್ಮ ಶಂಕರ ಅಂತ. ಅದನ್ನು ನಾನು ಕಂಪ್ಲೀಟ್ ಮಾಡಿಲ್ಲ, ಬಟ್ ದೆನ್ ಈ ಬುಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆಯಿತಾ. ಇಟ್ ಈಸ್ ಅಬೌಟ್ ಅವ್ರಿಗೆ ಹೆಂಗೆ ಆಕ್ಸಿಡೆಂಟ್ ಆಯಿತು ಆ್ಯಂಡ್ ತುಂಬ ವಿಸ್ತಾರವಾಗಿ ಬರೆದಿದ್ದಾರೆ ಆಯಿತಾ. ಯಾವ ಗಾಡೀಲಿ ಹೋಗ್ತಾಯಿದ್ರು, ಹೆಂಗೆ ಆಕ್ಸಿಡೆಂಟ್ ಆಯಿತು, ಅವ್ರ ಮುಖ ಎಷ್ಟು ವಿಚಿತ್ರ ಆಯಿತು ಆಕ್ಸಿಡೆಂಟಲ್ಲಿ, ಎಲ್ಲನೂ ಬರೆದಿದ್ದಾರೆ. ನಂಗೆ ಅದು ಓದ್ತಾ ಇದ್ರೇನೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗೊತ್ತಾ. ಎಷ್ಟು ಒಳ್ಳೆ ಮನುಷ್ಯ, ಈ ಥರ ಸಾಯ್ಬೇಕಾಯ್ತಾ ಅಂತ. ಅದು ಲಾರಿ ಬರುತ್ತಲ್ಲ, ಆ ಲಾರಿಲಿ ಸ್ಟೀಲ್ ಕಟ್ ಮಾಡಿರ್ತಾರಲ್ಲ, ಆ ಥರದ್ದು ಸ್ಲೇಟ್ಗಳಿದ್ದಿದ್ದಂತೆ. ಅವರು ಬಂದು ಹೊಡೆದಾಗ ಆ ಸ್ಲೇಟ್ ಒಂದು ಹಿಂಗೆ ಬಂದು ಇಲ್ಲಿ ಕಚ್ಕೊಂಡೈತೆ, ಇನ್ನೊಂದು ಸ್ಲೇಟು ಮೊಕ್ಕದ ಮೇಲೆ ಬಿದ್ದೈತೆ. ಅವ್ರ ಮೊಕ್ಕನೇ ಗೊತ್ತಾಗ್ತಾ ಇರ್ಲಿಲ್ವಂತೆ. ಅಲ್ಲಿ ಆಕ್ಸಿಡೆಂಟ್ ಅದು ದೊಡ್ಡ ಸೌಂಡ್ ಬಂದಾಗ ಊರಿನ ಜನ ಎಲ್ಲ ಓಡ್ ಬಂದ್ರಲ್ಲ, ಲೋಕನಾಥ್ಪುರನೋ ಏನೋ ಊರ ಹೆಸರು. ಊರಿನ ಜನ ಎಲ್ಲ ಓಡ್ ಬಂದ್ರಲ್ಲ, ಯಾರಿಗೂ ಗೊತ್ತಾಗ್ಲೇ ಇಲ್ವಂತೆ ಅದು ಶಂಕರ್ನಾಗ್ ಅಂತ. ಅವ್ರ ಹೆಂಡತಿ ಅಯ್ಯೋ ನನ್ನ ಗಂಡ ಶಂಕರ ಇಲ್ಲೇ ಇರ್ಬೇಕು, ಶಂಕರ ಇಲ್ಲಿ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಜನರಿಗೆ ಅರ್ಥ ಆಗಿರೋದು ದಟ್ ಇದು ಶಂಕರ್ನಾಗ್ ಅಂತ. 25 pages ಓದಿದೆ, ನನ್ನ ಮನಸ್ಸೇ ಅಷ್ಟು ಭಾರ ಆಗೋಯ್ತು ಆ ಬುಕ್ ಓದಿದ ತಕ್ಷಣ. ಬಟ್ ಬುಕ್ ಎಷ್ಟೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಇವಾಗ ಐ ವಿಲ್ ಆರ್ಡರ್ ದಟ್ ಆ್ಯಂಡ್ ಐ ವಿಲ್ ಫಿನಿಶ್ ದಟ್ ಬುಕ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಅವರ ಬಾಡಿ ನೋಡೋಕ್ಕೆ ಯಾರ್ಯಾರು ಬಂದಿದ್ರು, ಅವ್ರ ಫ್ಯಾನ್ಸ್ ಎಷ್ಟು ಜನ ಬಂದಿದ್ರು, ಅದೆಲ್ಲ ನೆಕ್ಸ್ಟ್ ಚಾಪ್ಟರಲ್ಲಿ ಇತ್ತು. ಬಟ್ ಟೈಮ್ ಕನ್ಸ್ಟ್ರಿಕ್ಷನ್, ನಮ್ಮ ಮಮ್ಮಿದು ಶೂಟ್ ಆಗೋ ಅಷ್ಟರಲ್ಲಿ ನಾನು ಅಷ್ಟೇ ಓದೋಕ್ಕಾಗಿದ್ದು. ಆ್ಯಂಡ್ ಬೇರೆ ಏನಾದರೂ ಹೇಳೋದಿದ್ಯಾ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಂದರೆ ಅದೇ, ನಾನು ಅಲ್ಲಿದ್ದವರಲ್ಲೆಲ್ಲ ನಾನೇ ದೊಡ್ಡವಳು, ಆದರೆ ಅಲ್ಲಿದ್ದವ್ರಿಗಿರೋಷ್ಟು ಎಕ್ಸ್ಪೀರಿಯೆನ್ಸ್ ನನಗಿರಲಿಲ್ಲ. ಏನು ಮಾತಾಡಬೇಕು ಏನು ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಮಾತಾಡೋದಕ್ಕೆ ನನಗೇನು ತೋರಿಸ್ತಾ ಇತ್ತು ಅದು ಒಂದೊಂದು ನಾನು ಆನ್ಸರ್ ಮಾಡ್ತಾಯಿದ್ದೆ. ಖುಷಿ ಆಯಿತು, ಚೆನ್ನಾಗಿ ಅನ್ನಿಸ್ತಾ ಹೋಗ್ಲಿ. ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಶಾಲಿನಿ ಮೇಡಮ್ ಮತ್ತು ಅವ್ರ ಹಸ್ಬೆಂಡನ್ನು ನಾವು ಮೀಟ್ ಮಾಡಿದ್ದು, ಅವ್ರ ಜೊತೆ ಮಾತಾಡಿದ್ದು, ಅವ್ರ ಜೊತೆಲಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ದು ಇಸ್ ನೈಸ್. ಅವ್ರು ಬೇಕಂದಿದ್ರೆ ಊಟ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಹೋಗಿ ತಿನ್ಬೋದು. ನಮ್ಮ ಜೊತೆಲೆ ಊಟ ಮಾಡಿದ್ರು, ನಮ್ಮ ಜೊತೆಲೆ ಊಟ ಆಂಕರ್ ಶ್ವೇತಾ ಮೇಡಮ್ ಅವರು ಅಷ್ಟೇ ನಮ್ಮ ಜೊತೆಲೆ ಕೂತ್ಕೊಂಡ್ರು ಊಟಕ್ಕೆ. ನಾವು ವಿಡಿಯೋ ಮಾಡೋಣ ಅಂದರೆ ಪಾಪ ಅವ್ರು ಏನು ಅನ್ಕೋತಾರ ಏನೋ ಹಿಂಗೆಲ್ಲ ಮಾಡಬಾರ್ದು. ಅವ್ರ ಮಮ್ಮಿನ ಕೇಳ್ತಾ ಇದ್ರು, ನೀವೇನು ಸ್ಪೆಷಲ್ ಕುಕ್ ಮಾಡ್ತೀರಾ ಆಂಟಿ, ಹೆಂಗೆ ಕುಕ್ ಮಾಡ್ತೀರಾ ಅಂತೆಲ್ಲ ಮಾತಾಡ್ತಾ ಇದ್ರು ಮಮ್ಮಿ ಜೊತೆ. ಸೊ ಒಂದು ಒಳ್ಳೆ ದಿನ ಈ ಥರ ದಿನ ಬರುತ್ತೆ. ನನಗೆ ಶಾಲಿನಿ ಮ್ಯಾಮ್ ಮಾತಾಡ್ತಾ ಇದ್ರೆ ಪಾತು ಶ್ರೀಮತಿ ಮಾತಾಡಿದ್ದೆ, ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದಕ್ಕೆ ಹೋಗ್ಬಿಡ್ತಾ ಇದ್ದೆ. ಸಖತ್ತಾಗಿತ್ತು ಇವತ್ತಿನ ದಿನ. ಒಳ್ಳೆ ಡಿಸ್ಕಷನ್, ಹೆಲ್ದಿ ಡಿಸ್ಕಷನ್. ನೋಡಿ ಹೇಗೆ ಅನ್ನಿಸ್ತು ಅನ್ನೋ ಫೀಡ್ಬ್ಯಾಕ್ನ ನಮಗೆ ಕೊಡಿ ಕಮೆಂಟ್ ಸೆಕ್ಷನಲ್ಲಿ, ಸೊ ದಟ್ ವಿ ವಿಲ್ ಸಿ ವೇರ್ ವಿ ಕ್ಯಾನ್ ಇಂಪ್ರೂವೈಸ್. ಓಕೆನಾ? ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.